ಸಿ ಟಿ ರವಿ ಅವರಲ್ಲಿ ಆದಂಥ ನಿನ್ನೆ ಏನು ಪ್ರಾಣಘಾತಕ ಹಲ್ಲೆ ಖಂಡನೀಯ. ಅವರನ್ನು ಕೊಲೆ ಮಾಡುವ ದೃಷ್ಟಿಯಿಂದ ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ವಿಧಾನಸೌಧದಲ್ಲಿ ನುಗ್ಗಿ ಅವ್ರು ಕೊಲೆ ಮಾಡುವ ಪ್ರಯತ್ನ ಮಾಡಿದರು. ನಾನು ಇಷ್ಟ ಆಗ್ರಹ ಮಾಡ್ತೀನಿ, ವಿಧಾನಸೌಧ ಇದು ಜನರ ರಕ್ಷಣೆ ಮಾಡುವಂಥ ಸೌಧ, ಅಲ್ಲೇ ಕೊಲೆ ಆಗುವಂಥ ಪ್ರಯತ್ನ ಆಗತ್ತೈತೆ ಅಂದ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದ್ದದ. ರಾಜ್ಯ ಸರ್ಕಾರ ಕುಮ್ಮಕ್ಕದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬ ಶಾಸಕನ ಕೊಲೆ ಮಾಡುವಂಥ ಧೈರ್ಯವನ್ನು ತೋರಿಸಿ ಅದು ವಿಧಾನಸೌಧದೊಳಗೆ ಹೋಗಿ ಕೊಲೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬಹುತೇಕ ಜಗತ್ತಿನ ಇತಿಹಾಸನಾಗಿ ಮೊದಲನೇ ಘಟನೆ ಇರ್ಬೋದು. ಅದೇ ರೀತಿ ಪೊಲೀಸರು ಒಂದು ಸೈಡ್ ಕೆಲಸ ಮಾಡುವಂಥದ್ದು ಮಾಡಿ ಸುಮಾರು 480 ಕಿಲೋಮೀಟರಿಂದ 500 ಕಿಲೋಮೀಟರ್ ತನಕ ರಾತ್ರಿ ಎಲ್ಲ ಅವ್ರನ್ನ ಅಡ್ಡಾಡಿಸುವಂಥದ್ದು 10-15 ಪೊಲೀಸ್ ಸ್ಟೇಷನ್ ಮಾಡುವಂಥದ್ದು ಏನು ಮಾಡಿದಾರಲ್ಲ, ಇದು ಅಕ್ಷಮ್ಯ ಅಪರಾಧ ಅದ. ಮತ್ತು ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಏನು IPS ಅಧಿಕಾರಿಗಳು ಯಾರಾದರೂ ತಪ್ಪು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಅವ್ರು ವ್ಯಾಪ್ತಿಯೊಳಗೆ ಬರ್ತಿದ್ದಾರೆ, ಇವ್ರ ಮ್ಯಾಗ ಕ್ರಮ ಶಿಫಾರಸು ಆಗ್ಬೇಕು ಅನ್ನೋದು ಆಗ್ರಹ ಮಾಡ್ತೀನಿ. ಈಗ ನಿನ್ನೆ ರಾತ್ರಿ ಸಿ ಟಿ ರವಿ ಅವರು ಹೇಳಿದ್ರು ಇನ್ನು ಕೊಲೆ ಮಾಡುವಂತ ಷಡ್ಯಂತ್ರ, ಅದಕ್ಕಾಗಿ ಇಡೀ ರಾತ್ರಿ ನನ್ನನ್ನು ಸುತ್ತಾಡಿಸ್ತಾ ಇದ್ದಾರೆ. ಈ ಮೊದಲನೇ ಪ್ರಯತ್ನ ವಿಧಾನಸೌಧ ಹೋಗಿದ್ದದ, ಎರಡನೇ ಪ್ರಯತ್ನ ಅವ್ನ ಎಲ್ಲ ಕಡೆ ಹೋಗಿ ಅಲ್ಲಿ ಕೊಲೆ ಮಾಡಿ ಅವ್ರನ್ನ ಎಲ್ಲಿ ಬಿಸಾಕ್ ಬರ್ಬೇಕಂತ ಹೇಳಿ ಮಾಡಿದ್ರೆ ಕಾಣಿಸ್ತೈತಿ. ಎಲ್ಲಿ ಜಾಗ ಸಿಕ್ಕಿಲ್ಲ ಅಂತ ಕರ್ಕೊಂಡ್ ಬಂದಾರ, ಎಲ್ಲರೂ ಎಲ್ಲಕ್ಕೆ ಬಿಸಾಕಿ ಕೂತಿದ್ರು ಅವ್ರನ್ನ. ಈಗ ಶಾಸಕ ಅಭಯ್ ಪಾಟೀಲ್ ರವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಕೊಲೆ ಮಾಡುವಂಥ ಪ್ರಯತ್ನ ಎಲ್ಲಿ ಶಾಸನಗಳ ರಚನೆ ಆಗುತ್ತೋ ಅಲ್ಲೇ ಸಿ ಟಿ ರವಿ ಅವರ ಕೊಲೆಗೆ ಯತ್ನ ನಡೆದಿದೆ, ಹಲ್ಲೆ ನಡೆದಿದೆ. ಅದು ಇನ್ನೂವರೆಗೂ ಕೂಡ ಯಾರು ಅಲ್ಲಿ ಒಳಗಡೆ ದಾಂಧಲೆಯನ್ನು ಮಾಡಿದ್ದಾರೆ, ಅವ್ರ ವಿರುದ್ಧ ಇನ್ನೂ ಕೇಸ್ಗಳು ಕೂಡ ದಾಖಲಾಗಿಲ್ಲ ಎನ್ನುವಂಥ ಆರೋಪವನ್ನು ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಅವರು ಈಗ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಸಿ ಟಿ ರವಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತಾ ಇದೆ. ಆ ನ್ಯಾಯಾಲಯದ ಒಳಗಡೆ ಪ್ರಕ್ರಿಯೆ ಮುಗಿದ ತಕ್ಷಣ ಸಿ ಟಿ ರವಿ ಅವರು ಹೊರಗಡೆ ಬರ್ತಾರೆ. ಬಂದ ತಕ್ಷಣ ಮತ್ತೆ ನೇರ ಪ್ರಸಾರವನ್ನು, ನೇರ ದೃಶ್ಯಾವಳಿಗಳನ್ನು ತಮಗೆ ತೋರಿಸ್ತೀವಿ. ಈಗಾಗಲೇ ಒಬ್ಬೊಬ್ಬರು ನಾಯಕರು ಬಂದು ಏನೆಲ್ಲ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನು ಬಂದು ಖುದ್ದಾಗಿ ನೋಡಿ ಹೋಗ್ತಾ ಇದ್ದಾರೆ. ಈಗ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಇಷ್ಟೊತ್ತು ಒಳಗಡೆನೇ ಇದ್ದರು, ಈಗ ಹೊರಗಡೆ ಬಂದು ಮಾಧ್ಯಮಗಳ ಎದುರು ಅವರು ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮತ್ತೆ ಮುಂದಿನ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ನಿಮಗೆ ತೋರಿಸ್ತೀನಿ. ನೇರವಾದಂಥ ದೃಶ್ಯಾವಳಿಗಳನ್ನು, ಇಲ್ಲಿಯ ಏನೆಲ್ಲ ಪ್ರಕ್ರಿಯೆ ನಡೀತದೆ, ಏನೆಲ್ಲ ಅಪ್ಡೇಟ್ ಆಗ್ತದೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು belagavi-suದ್ದಿ.com ಮಾಡ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ belagavi-suದ್ದಿ.com. ಇದು ನಿಮ್ಮ ಸುದ್ದಿ.com.